ಹಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಏನಂದರೆ ನೋಡಿ, KA ಕಡೆಯಿಂದ ಮತ್ತೊಂದು ರೀನೋಟಿಫಿಕೇಷನ್ ಆಗಿದೆ. ಯಾವುದಂತ ನೀವು ಆಲ್ರೆಡಿ ನೋಡಿದ್ದೀರಾ. ಯಾವುದಂದರೆ AO ಮತ್ತು AOನ ರೀನೋಟಿಫಿಕೇಷನ್ ಮಾಡಿದ್ದಾರೆ. ನಾನು ಇದಕ್ಕಿಂತ ಮುಂಚೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಏನಂದರೆ ಮೇ ಮಂತ್ ಎಂಡಲ್ಲಿ, ಈ ಮಂತ್ ಎಂಡಲ್ಲಿ ಅಥವಾ ಜೂನ್ ಫಸ್ಟ್ ವೀಕಲ್ಲಿ ರೀನೋಟಿಫಿಕೇಷನ್ ಮಾಡ್ತಾರೆ ಅಂತೇಳಿ. ಅದೇ ರೀತಿ ನೋಡಿ, ಇವತ್ತು 30/5/2026 ಇವತ್ತು ರೀನೋಟಿಫಿಕೇಷನ್ ಆಗಿದೆ. ಇದಕ್ಕಿಂತ ಮುಂಚೆ ನೋಡಿ ಯಾವುದಂದರೆ AIದು ರೀನೋಟಿಫಿಕೇಷನ್ ಮಾಡಿದರು. ಇದರಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ದು AI ಹುದ್ದೆಗಳಿದೆ ನೋಡಿ. ಅದಕ್ಕೆ ಯಾರು ಅಪ್ಲೈ ಮಾಡಿಲ್ಲಲ್ಲ, ಇನ್ನೂ ಟೈಮ್ ಇದೆ, ಇನ್ನೂ 3 to 4 ಡೇಸ್ ಇದೆ. ನೀವು ಅಪ್ಲೈ ಮಾಡೋರಿದ್ರೆ ಮಾಡ್ಬೋದು. ಯಾವುದಕ್ಕಂದರೆ AI ಪೋಸ್ಟ್ಗೆ ಬೇರೆ ಬೇರೆ ಇಲಾಖೆದಿದೆ. ಮತ್ತು ನೋಡಿ, ಇವಾಗ ತುಂಬ ಇಂಪಾರ್ಟೆಂಟ್ ಏನಂದರೆ AO ಮತ್ತು AOನ ಇದು ಥರ್ಡ್ ಟೈಮ್ ಅನಿಸುತ್ತೆ ಮತ್ತೆ ರೀನೋಟಿಫಿಕೇಷನ್ ಆಗಿದೆ. ಇದಕ್ಕಿಂತ ಮುಂಚೆ ಒಂದು ರೀನೋಟಿಫಿಕೇಷನ್ ಆಗಿತ್ತು. ಬಟ್ ಅವಾಗ ಏನಂದರೆ ಹೊಸ ಇಂಟರ್ನಲ್ ರಿಸರ್ವೇಷನ್ ಏನು ಮಾಡಿದ್ರಲ್ಲ 15% ಮೇಲೆ, ಅದನ್ನು ಅಳವಡಿಸ್ಕೊಂಡು ಮತ್ತೆ ಇವಾಗ ರೀನೋಟಿಫಿಕೇಷನ್ ಆಗಿದೆ. ಏನು 400 ಬಿಂದುಗಳದ್ದು ರೋಸ್ಟರ್ ಇತ್ತಲ್ಲ, ಅದರ ಪ್ರಕಾರ ಹುದ್ದೆಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ಇವಾಗ ಮತ್ತೆ ರೀನೋಟಿಫಿಕೇಷನ್ ಮಾಡಿದ್ದಾರೆ ನೋಡಿ. ನೀವು ಒಂದು ಏನು ತಿಳ್ಕೊಬೇಕಂದ್ರೆ, KA ಕಡೆಯಿಂದ ನೋಡಿ ಇವಾಗ ಆಲ್ರೆಡಿ 2 ರೀನೋಟಿಫಿಕೇಷನ್ ಅದು, ಮತ್ತು ಒಂದು 6 ಹುದ್ದೆಗಳದ್ದು SDFD ಒಂದು ನೋಟಿಫಿಕೇಷನ್ ಮಾಡಿದ್ದಾರೆ. ಇದು ಹೊಸದಾಗಿ ನೋಡಿ, ಲಾಸ್ಟ್ 15 ಡೇಸಲ್ಲಿ 3 ನೋಟಿಫಿಕೇಷನ್ಗಳು KA ಕಡೆಯಿಂದ ಆಗಿದೆ. ಮತ್ತು ನೋಡಿ, ಮುಂದೆ ಯಾವುದೆಲ್ಲ KA ಕಡೆಯಿಂದ ನೋಟಿಫಿಕೇಷನ್ ಆಗೋದಿದೆಯಲ್ಲ, ಅದನ್ನು 1 by 1 ನೋಟಿಫಿಕೇಷನ್ ಮಾಡ್ತಾರೆ. ಯಾವುದೆಲ್ಲ ಅಂದರೆ ನೋಡಿ, VAO ಒಂದಿದೆ, ಇದ್ರ ಬಗ್ಗೆ ನೋಡೋಣ. VAO ಯಾವಾಗ ಆಗ್ಬೋದು. ಮತ್ತು ನೋಡಿ, ಮತ್ತು ಇನ್ನೊಂದು ಯಾವುದಂದರೆ ನೋಡಿ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಯಲ್ಲಿ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳು, ಇದೊಂದು ನೋಟಿಫಿಕೇಷನ್ ಆಗೋದಿದೆ. ಮತ್ತು ಇನ್ನೊಂದು ಯಾವುದಂದರೆ ನೋಡಿ, ಪೊಲ್ಯೂಷನ್ ಬೋರ್ಡಲ್ಲಿ ಇದೊಂದು ನೋಟಿಫಿಕೇಷನ್ ಮಾಡೋದಿದೆ. ಇದು KA ಕಡೆಯಿಂದ ತುರ್ತಾಗಿ ನೋಟಿಫಿಕೇಷನ್ಗಳು ಆಗ್ತವೆ. ಆಲ್ರೆಡಿ ನೋಡಿ KAಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಯಾವುದಂದರೆ ಪೊಲ್ಯೂಷನ್ ಬೋರ್ಡ್ದೊಂದಾಗಿದೆ. ಮತ್ತು ನೋಡಿ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಯಲ್ಲಿ ಏನು ಹುದ್ದೆಗಳಿದಾವಲ್ಲ, ಅದನ್ನು ಆಲ್ರೆಡಿ KAಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಯಾವುದೇ ಮೂಮೆಂಟಲ್ಲಿ ನೋಟಿಫಿಕೇಷನ್ಗಳನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನಾನು ಮುಂಚೆ ಹೇಳಿದ್ದೀನಿ ನೋಡಿ, ನೋಟಿಫಿಕೇಷನ್ ಆದಮೇಲೆ ನಿಮಗೆ ಮ್ಯಾಕ್ಸಿಮಮ್ ಅಂದರೆ 2 ತಿಂಗಳು ಟೈಮ್ ಸಿಗುತ್ತೆ ಯಾವುದೇ ಆಗಲಿ. ಇವಾಗ VAO ಎಕ್ಸಾಂಪಲ್ ನೋಡಿ, ಜೂನಲ್ಲಿ ನೋಟಿಫಿಕೇಷನ್ ಆದರೆ ನಿಮಗೆ ಜುಲೈ ಆಗಸ್ಟು 2 ತಿಂಗಳು ಟೈಮ್ ಸಿಗೋದು. ಜುಲೈ ಎಂಡ್ ಅಥವಾ ಸೆಪ್ಟೆಂಬರಲ್ಲಿ ಖಂಡಿತ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ ನೋಡಿ. ನಿಮಗೆ ಆಲ್ರೆಡಿ ಗೊತ್ತಿದೆ ಏನಂದರೆ, ಪ್ರಸನ್ನ ಸರ್ನ ಫುಲ್ ಟೈಮ್ ನೋಡಿ ಇವಾಗ KAಗೆ ಇನ್ಚಾರ್ಜ್ ಮಾಡಿದ್ದಾರೆ. KA ಫುಲ್ ಟೈಮ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಯಾರಂದರೆ ಪ್ರಸನ್ನ ಸರ್ ಇದ್ದಾರೆ. ಮುಂಚೆ ಇದ್ದರು, ಬಟ್ ಅಡಿಷ್ನಲ್ ಇನ್ಚಾರ್ಜ್ ಕೊಟ್ಟಿದ್ದರು. ಕೃಷಿ ಮಾರಾಟ ಇಲಾಖೆದು ಫುಲ್ ಇನ್ಚಾರ್ಜ್ ಇದ್ದರು, ಅಡಿಷ್ನಲ್ ಆಗಿ KAಗೆ ಇದ್ದರು. ಅಡಿಷ್ನಲ್ ಇದ್ದಾಗನೇ ಅಷ್ಟು ಪ್ರೋಸೆಸ್ನ ಸ್ಪೀಡಾಗಿ ಮಾಡಿದ್ದಾರೆ. ಇವಾಗ ನೋಡಿ, KAಗೆ ಫುಲ್ ಟೈಮ್ ಇನ್ಚಾರ್ಜ್ ಕೊಟ್ಟರೆ ನೋಡಿ, ಫುಲ್ ಟೈಮ್ ಎಲ್ಲ ವರ್ಕ್ ಮಾಡಿದ್ರೆ ಎಷ್ಟು ಸ್ಪೀಡಾಗಿ ವರ್ಕ್ನ ಮಾಡ್ಬೋದು ಅಂತ ನೀವೇ ತಿಳ್ಕೊಳ್ಳಿ. ಸೊ ನೋಡಿ, ಯಾರು VAOಗೆ ಓದ್ತಿದ್ರಲ್ಲ ಕಂಟಿನ್ಯೂ ಪ್ರಿಪ್ರೇಷನ್ ಮಾಡಿ. ಮತ್ತು ಪೊಲ್ಯೂಷನ್ ಬೋರ್ಡ್ಗೆ ಯಾರು ಓದ್ತಿದ್ದೀರಲ್ಲ, 152 ಹುದ್ದೆಗಳಿದೆ ಪೊಲ್ಯೂಷನ್ ಬೋರ್ಡಲ್ಲಿ. ಮತ್ತು ನೋಡಿ, VAO 500 ಹುದ್ದೆಗಳು. ಸೊ ಇದು 1 by 1 ನೋಟಿಫಿಕೇಷನ್ ಆಗುತ್ತೆ. ಇನ್ನೊಂದು ಏನಂತ ಹೇಳಿದೆ ನೋಡಿ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಯಲ್ಲಿ ಅದೊಂದು ನೋಟಿಫಿಕೇಷನ್ ಆಗೋದಿದೆ ನೋಡಿ. ಯಾರು AO ಮತ್ತು AOಗೆ ಅಪ್ಲೈ ಮಾಡಿಲ್ಲಲ್ಲ ಮುಂಚೆ, ನೀವು ಅಪ್ಲೈ ಮಾಡ್ಬೋದು. ಅಪ್ಲಿಕೇಶನ್ ಲಿಂಕ್ನು ಆಲ್ರೆಡಿ ಪ್ರೊವೈಡ್ ಮಾಡಿದ್ದಾರೆ ನೋಡಿ. ಮುಂಚೆ ಯಾರು ಅಪ್ಲೈ ಮಾಡಿದಿರಲ್ಲ, ಮತ್ತೆ ಅಪ್ಲೈ ಮಾಡೋ ನೆಸೆಸಿಟಿ ಇಲ್ಲ. ಮತ್ತು ನೋಡಿ, ಇನ್ನೊಂದು ಏನಂದರೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದರು, ಅದನ್ನು ಆ್ಯಡ್ ಮಾಡಿಕೊಂಡೆ ಇವಾಗ ಗರಿಷ್ಠ ವಯೋಮಿತಿನ ಕೊಟ್ಟಿದ್ದಾರೆ. ಸಾಮಾನ್ಯ ವರ್ಗದವರಿಗೆ 40 ವರ್ಷ ಇದೆ. ಮತ್ತು 2A 2B 3A 3B ಅವರಿಗೆ 43 ಇಯರ್ಸ್. ಇದು ರಿವೈಸ್ಡ್ ಏಜ್ ಲಿಮಿಟ್ ನೋಡಿ, 5 ಇಯರ್ ಆ್ಯಡ್ ಮಾಡಿಕೊಂಡು ಕೊಟ್ಟಿರೋದು. ಮತ್ತು SC ST ಕ್ಯಾಟಗರಿ 1 ಅವರಿಗೆ 45 ಇಯರ್ಸ್ ಇದೆ. ನೀವು ಯಾರೆಲ್ಲ ಎಲಿಜಿಬಲ್ ಇದ್ದೀರಲ್ಲ, ನೀವು ಅಪ್ಲೈ ಮಾಡ್ಕೋಬೋದು. ಮತ್ತು ನೋಡಿ, ಇನ್ನೊಂದು ಹೇಳಿದ್ದೀನಿ ನೋಡಿ, ಮುಂಚೆ ಯಾರೆಲ್ಲ ಅಪ್ಲೈ ಮಾಡಿದಿರಲ್ಲ ಸೆಕೆಂಡ್ ಟೈಮು ಫಸ್ಟ್ ಟೈಮ್ ಅಪ್ಲೈ ಮಾಡಿದವರು ಮತ್ತೆ ಅಪ್ಲೈ ಮಾಡೋ ನೆಸೆಸಿಟಿ ಇಲ್ಲ. ಅಪ್ಲಿಕೇಶನ್ ಲಿಂಕ್ ನೋಡಿ ಇವತ್ತೇ ಪ್ರೊವೈಡ್ ಮಾಡಿದ್ದಾರೆ. 30/5/2026 ಲಾಸ್ಟ್ ಡೇಟ್ ನೋಡಿ 20/6, ಅಂದರೆ ಒಂದು 20 ಡೇಸ್ ಟೈಮ್ ಕೊಟ್ಟಿದ್ದಾರೆ. ಮತ್ತು ಪೇಮೆಂಟ್ ಮಾಡೋಕ್ಕೆ ಒಂದು 2 ದಿನ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. 22/6ಕ್ಕೆ ಲಾಸ್ಟ್ ನೀವು ಪೇಮೆಂಟ್ನ ಮಾಡ್ಬೋದು. ಅದೇ ರೀತಿ ಇನ್ನೊಂದು ಏನಂದರೆ ನೋಡಿ, ತುಂಬ ಇಂಪಾರ್ಟೆಂಟು, ಎಕ್ಸಾಮ್ ಡೇಟ್ನು ಕೊಟ್ಟಿದ್ದಾರೆ. ಲಾಸ್ಟ್ ಟೈಮ್ ಯಾವ ಥರ ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡಿದಾರಲ್ಲ, ಅದೇ ರೀತಿ ಮತ್ತೆ ಎಕ್ಸಾಮ್ ಡೇಟ್ನ ಕೊಟ್ಟಿದ್ದಾರೆ. ಫಸ್ಟ್ ಪೇಪರ್ ನೋಡಿ 26/7/2026 ಜುಲೈ 26ಕ್ಕೆ ಇರುತ್ತೆ ಬೆಳಗ್ಗೆ. ಮತ್ತು ಮಧ್ಯಾಹ್ನ ನೋಡಿ ಅದೇ 26/7/2026ಕ್ಕೆ ಅವ್ರದ್ದೇನು ಸೆಕೆಂಡ್ ಪೇಪರ್ ಇದೆಯಲ್ಲ AO ಬರೆಯೋರ್ದು, ಅದು ಮಧ್ಯಾಹ್ನ ಇರುತ್ತೆ. ಎಕ್ಸಾಮ್ ಡೇಟ್ನು ಕೊಟ್ಟಿದ್ದಾರೆ. ನೀವು ನೋಡಿ, ಇವತ್ತಿನಿಂದ ಟೈಮ್ ತೊಗೊಂಡ್ರೆ ನಿಮಗೆ ಮ್ಯಾಕ್ಸಿಮಮ್ ಅಂದರೆ 2 ತಿಂಗಳು ಟೈಮ್ ಸಿಗೋಲ್ಲ. 2 ತಿಂಗಳು ಒಳಗಡೆ ಟೈಮ್ ಇದೆ. ಅಂದರೆ ಜೂನ್ ಒಂದು ಕಂಪ್ಲೀಟಾಗಿ ಜೂನ್ ಮಂತ್ ಒಂದು ಸಿಗುತ್ತೆ, ಮತ್ತು ಜುಲೈಯಲ್ಲಿ 26 ದಿನ. ಸೊ ನಿಮಗೆ ಮ್ಯಾಕ್ಸಿಮಮ್ ಅಂದರೆ ಒಂದು 56 ರಿಂದ 57 ದಿನ ಸಿಗುತ್ತೆ ನೋಡಿ. 2 ತಿಂಗಳು ಟೈಮ್ ಇಲ್ಲ.
ಇದೇ ರೀತಿ ಮುಂದೆ ಯಾವುದೆಲ್ಲ ಕೆ ಎ ಕಡೆಯಿಂದ ನೋಟಿಫಿಕೇಷನ್ ಆಗುತ್ತಲ್ಲ ಇಷ್ಟೇ ಮ್ಯಾಕ್ಸಿಮಮ್ ಟೈಮ್ ಸಿಗೋದು. ಮ್ಯಾಕ್ಸಿಮಮ್ ಅಂದರೆ ಒಂದು 60 ದಿನ ಅಂತ ಅಂದ್ಕೊಳ್ಳಿ, 60ರಿಂದ 70 ದಿನ. ನೀವು ಇವಾಗಿನಿಂದ ಯಾರೆಲ್ಲ ಪ್ರಿಪ್ರೇಷನ್ ಮಾಡ್ತಿದ್ದೀರಲ್ಲ ವಿ ಎ ಒ ಮತ್ತು ಪೊಲ್ಯೂಷನ್ ಬೋರ್ಡಿಗೆ, ಮತ್ತು ಇನ್ನೊಂದು ಯಾವುದಂದರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಯಲ್ಲಿ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳಿದೆ. ಸೊ ಆಲ್ರೆಡಿ ಅದು ಪ್ರಸ್ತಾವನೆ ಕೆ ಇಗೆ ಸಬ್ಮಿಟ್ ಆಗಿದೆ. ನೋಟಿಫಿಕೇಷನ್ ಮಾಡೋದು ಒಂದೇ ಬಾಕಿ ಉಳ್ಕೊಂಡಿರೋದು. ನೋಡಿ, ಕರ್ನಾಟಕದಲ್ಲಿ ಸಿ ಎಮ್ ಅವ್ರು ಚೇಂಜ್ ಆಗಿರ್ಬೋದು, ಬಟ್ ನೋಡಿ ಇವಾಗ ಏನು ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿರೋ ಹುದ್ದೆಗಳಿದಾವಲ್ಲ ಇವು ನೋಟಿಫಿಕೇಷನ್ ಮಾಡ್ತಾರೆ, ಯಾವುದೇ ತೊಂದರೆ ಇಲ್ಲ. ಇವಕ್ಕೆ ಹೊಸದಾಗಿ ಅಪ್ರೂವಲ್ ಮಾಡಿ ನೋಟಿಫಿಕೇಷನ್ ಮಾಡೋದಕ್ಕೆ ಲೇಟ್ ಆಗುತ್ತೆ. ನಾನು ಹೇಳಿದ್ದೀನಿ, ಹೊಸದಾಗಿ ಅಪ್ರೂವಲ್ ಮಾಡೋದಕ್ಕೆ ಲೇಟ್ ಆಗುತ್ತೆ. ಇವಾಗ ಆರ್ಥಿಕ ಇಲಾಖೆಯಿಂದ ಏನು ಅನುಮೋದನೆ ಸಿಕ್ಕಿದೆಯಲ್ಲ ಅವೆಲ್ಲ ನೋಟಿಫಿಕೇಷನ್ ಆಗುತ್ತೆ. ಇನ್ನೊಂದು ಏನಂದರೆ ನೋಡಿ, ಪಿ ಸಿ ನೋಟಿಫಿಕೇಷನ್ ಆಗೋದಿದೆ. ಸೊ ಮ್ಯಾಕ್ಸಿಮಮ್ 10 ಡೇಸ್ ಅಂತ ಹೇಳಿದ್ದಾರೆ, ನೇಮಕಾತಿ ವಿಭಾಗದಿಂದನೇ ಹೇಳಿರೋದು. ಆಗ್ಬೋದು ಜೂನ್ 1 ಅಥವಾ 2 ವೀಕಲ್ಲಿ ಪಿ ಸಿ ನೋಟಿಫಿಕೇಷನ್ ಆಗೋ ಚಾನ್ಸಸ್ ಇದೆ. ಸೊ ಆಲ್ಮೋಸ್ಟ್ ಇದ್ರ ಏನು ಪ್ರೊಸೆಸ್ ಇತ್ತಲ್ಲ ಪಿ ಸಿದು ಎಲ್ಲ ಕಂಪ್ಲೀಟ್ ಆಗಿದೆ ನೋಡಿ. ಮತ್ತು ನೋಡಿ ವಿ ಎ ಒ ಸಿದ್ಧತೆ ಏನಿದೆಯಲ್ಲ ಅದ್ರ ಪೂರ್ವ ಸಿದ್ಧತೆ ಎಲ್ಲ ಮಾಡ್ಕೊತಿದ್ದಾರೆ. ಸೊ ವಿ ಎ ಒ ಯಾವಾಗಾದರೂ ನೋಟಿಫಿಕೇಷನ್ ಆಗ್ಬೋದು. ಜೂನಲ್ಲಿ ಆಲ್ಮೋಸ್ಟ್ ನೋಟಿಫಿಕೇಷನ್ ಆಗೋ ಚಾನ್ಸಸ್ ಇದೆ. ಯಾವುದಂದರೆ ವಿ ಎ ಒ 500 ಹುದ್ದೆಗಳಿದೆ ನೋಡಿ. ಯಾರು ಹೊಸದಾಗಿ ವಿ ಎ ಒಗೆ ಪ್ರಿಪ್ರೇಷನ್ ಮಾಡ್ತಿದ್ದೀರಲ್ಲ ಕೆ ಎ ಎಲ್ಲ ಪೇಪರ್ಗಳನ್ನು ಕಲೆಕ್ಟ್ ಮಾಡಿ ಸಾಲ್ವ್ ಮಾಡಿರಿ. ಯಾಕಂದರೆ ತುಂಬ ಸ್ಟ್ಯಾಂಡರ್ಡಾಗಿ ಕ್ವಶನ್ ಪೇಪರ್ನ ತೆಗಿತಾರೆ. ನೀವು ಮುಂಚೆ ಬರೆದಿಲ್ಲ ಅಂದರೆ ಲಾಸ್ಟ್ ಇಯರ್ ವಿ ಎ ಒ, ಪಿ ಎಸ್ ಐ, ಎ ಇ ಎಲ್ಲ ಕಂಡಕ್ಟ್ ಮಾಡಿದ್ದಾರೆ, ಮತ್ತು ಕೆಲವು ಎಸ್ ಡಿ ಎಫ್ ಡಿ ಕಂಡಕ್ಟ್ ಮಾಡಿದ್ದಾರೆ. ಸೊ ರೀಸೆಂಟಾಗಿ 9-10ನೇ ತಾರೀಕಿಗೆ ಗ್ರೂಪ್ ಬಿ ಕಂಡಕ್ಟ್ ಮಾಡಿದ್ದಾರೆ. ಅವೆಲ್ಲ ಪೇಪರ್ನ ನೀವು ಸಾಲ್ವ್ ಮಾಡಿದ್ರೆ ವಿ ಎ ಒ ಆರಾಮ್ಸೆ ಕ್ಲಿಯರ್ ಮಾಡ್ಬೋದು. ನಾನು ಹೇಳಿದ್ದೀನಿ ಮಿನಿಮಮ್ ಅಂದರೂ 130+ ಸ್ಕೋರ್ ಮಾಡಿದ್ರೆ ಜಾಬ್ ಖಂಡಿತ ಸಿಗುತ್ತೆ. ಯಾವುದರಲ್ಲಿ ಅಂದರೆ ಕೆ ಇ ಎ ಕಂಡಕ್ಟ್ ಮಾಡೋ ಎಕ್ಸಾಮ್ಸಲ್ಲಿ. ಯಾಕಂದರೆ ತುಂಬ ಟ್ರಾನ್ಸ್ಪರೆನ್ಸಿ ಇರುತ್ತೆ. ನೀವು ಎಷ್ಟು ಸ್ಕೋರ್ನ ಮಾಡ್ತಿರಲ್ಲ ಜೆನ್ಯೂನಾಗಿ ಅವರಿಗೆಲ್ಲ ಜಾಬ್ ಸಿಗುತ್ತೆ ಈ ಕೆ ಇ ಕಡೆಯಿಂದ ಕಂಡಕ್ಟ್ ಮಾಡು. ಇವಾಗ ಪ್ರಸನ್ನ ಸರ್ ಎಲ್ಲಿವರೆಗೂ ಇರ್ತಾರಲ್ಲ ಅಲ್ಲಿವರೆಗೂ ತುಂಬ ಸ್ಪೀಡಾಗಿ ಪ್ರೊಸೆಸ್ ಆಗುತ್ತೆ, ಮತ್ತು ಎಕ್ಸಾಮ್ನ ತುಂಬ ಟ್ರಾನ್ಸ್ಪರೆನ್ಸಿಯಿಂದ ಮಾಡ್ತಾರೆ. ನೀವು ನೋಡಿ ಮ್ಯಾಕ್ಸಿಮಮ್ ಅಂದರೆ 6 ತಿಂಗಳಲ್ಲಿನೇ ಆರ್ಡರ್ ಕಾಪಿನ ತೊಗೋಬೋದು. ಇವಾಗ ಎ ಒ ಏನು ಕಂಡಕ್ಟ್ ಮಾಡ್ತಿದ್ದಾರಲ್ಲ ಈ ವರ್ಷದ ಎಂಡ್ ಒಳಗಡೆ ಎಲ್ಲ ಕಂಪ್ಲೀಟ್ ಆಗುತ್ತೆ ನೋಡಿ ಅವ್ರದ್ದು. ಜುಲೈಯಲ್ಲಿ ಎಕ್ಸಾಮ್ ಅಲ್ವಾ, ಆಗಸ್ಟು, ಸೆಪ್ಟೆಂಬರು, ನವಂಬರು, ಡಿಸೆಂಬರು ಒಂದು 4-5 ತಿಂಗಳಲ್ಲಿ ಎಲ್ಲ ಪ್ರೊಸೆಸ್ನ ಕಂಪ್ಲೀಟ್ ಮಾಡ್ತಾರೆ ಡಿಪಾರ್ಟ್ಮೆಂಟ್ದವರು ಎಲ್ಲ. ಇವಾಗ ನೀವು ಕೆ ಪಿ ಎಸ್ ಸಿ ಅವ್ರು ನೋಡಿರ್ಬೋದು, ಪಿ ಡಿ ಒ, ಗ್ರೂಪ್ ಬಿ, ಕೆ ಎಸ್ ಎಲ್ಲ, ಗ್ರೂಪ್ ಸಿ ಎಲ್ಲ ಇನ್ನೂ ಕಂಪ್ಲೀಟ್ ಆಗಿಲ್ಲ. 2 ವರ್ಷ ಆಯಿತು ನೋಟಿಫಿಕೇಷನ್ ಆಗಿ. ಕೆ ಎ ಕಡೆಯಿಂದ ಏನು ನೋಟಿಫಿಕೇಷನ್ ಆಗುತ್ತವಲ್ಲ ಇವು ಬೆಸ್ಟ್, ಯಾಕಂದರೆ ನೀವು ಬೇಗ ಜಾಬ್ನ ತೊಗೋಬೋದು ಕರೆಕ್ಟಾಗಿ ಸ್ಟಡಿ ಮಾಡಿ. ನೋಡಿ ಮುಂದೆ ಯಾವುದ್ಯಾವುದೆಲ್ಲ ನೋಟಿಫಿಕೇಷನ್ ಹೇಳಿದ್ದೀನಿ. ವಿ ಎ ಒಂದು ಕೆ ಎ ಕಡೆಯಿಂದ ಇದೆ. ನೆಕ್ಸ್ಟು ಪೊಲ್ಯೂಷನ್ ಬೋರ್ಡ್ದಿದೆ ನೋಡಿ. ಇದಕ್ಕೆ ಯಾರ್ಯಾರು ಎಲಿಜಿಬಲ್ ಇದ್ದೀರಲ್ಲ ನೀವು ಓದ್ಕೋಬೋದು. ಸೊ ಎಲಿಜಿಬಲ್ ನೋಡಿ, ಇದಕ್ಕೆ ಏನು ಸಿಲೆಬಸ್ಸು ಮತ್ತು ಕ್ವಾಲಿಫಿಕೇಷನ್ ಏನಂತೇಳಿ ಹಿಂದೆ ಏನಿತ್ತಲ್ಲ ಅದನ್ನು PDF ಹಾಕ್ತೀನಿ, ಟೆಲಿಗ್ರಾಮಲ್ಲಿ ನೋಡ್ಕೊಳ್ಳಿ. ಪೊಲ್ಯೂಷನ್ ಬೋರ್ಡ್ಗೆ ವಿ ಎ ಅಂತರೂ ನಿಮಗೆ ಕಾಮನ್ ಗೊತ್ತಿದೆ. ಮತ್ತು ಇನ್ನೊಂದು ಏನಂದರೆ ನೋಡಿ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಯಲ್ಲಿ ಸೊ ಇದೊಂದು ನೋಟಿಫಿಕೇಷನ್ ಆಗೋದಿದೆ. ಸೊ ಆಲ್ರೆಡಿ ಕೆ ಇಗೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ. ಸೊ ಇವು ನೋಟಿಫಿಕೇಷನ್ ಆಗುತ್ತೆ. ಆಲ್ಮೋಸ್ಟ್ ಜೂನಲ್ಲಿ 1 by 1 ನೋಟಿಫಿಕೇಷನ್ ಮಾಡ್ತಾರೆ. ಇವಾಗ ಆಲ್ರೆಡಿ ನೋಡಿ 2 ರೀನೋಟಿಫಿಕೇಷನು, 1 ಹೊಸದಾಗಿ ನೋಟಿಫಿಕೇಷನ್, 3 ಕೆ ಎ ಕಡೆಯಿಂದ ಆಗಿದೆ. ಕೆ ಪಿ ಎಸ್ ಸಿದು ಹೇಳಿದ್ದೀನಿ, ಆಲ್ಮೋಸ್ಟ್ ಜುಲೈ ಎಂಡ್ ಅಥವಾ ಆಗಸ್ಟಲ್ಲಿ ಅವರು ನೋಟಿಫಿಕೇಷನ್ನ ಸ್ಟಾರ್ಟ್ ಮಾಡ್ತಾರೆ. ಯಾರಂದರೆ ಕೆ ಪಿ ಎಸ್ ಸಿ ಅವರು. ಮತ್ತು ನೋಡಿ ಲ್ಯಾಂಡ್ ಸರ್ವೇಯರು ಕೆ ಇಗೆ ಕೊಡಬೇಕಂತೇಳಿ ತುಂಬ ಬೇಡಿಕೆ ಇದೆ, ಡಿಮ್ಯಾಂಡ್ನ ಇಟ್ಟಿದ್ದಾರೆ. ಇವಾಗ ಹೊಸದಾಗಿ ಏನು ಗೋರ್ಮೆಂಟ್ ಬರುತ್ತಲ್ಲ ಸೊ ಅವರು ಮತ್ತೆ ಯಾರಾದರೂ ಚೇಂಜಸ್ ಆದರೆ ಮಿನಿಸ್ಟರ್ ಅವರು ಮತ್ತೆ ಅವ್ರಿಗೆ ಪ್ರೆಷರ್ ಹಾಕಿ ಲ್ಯಾಂಡ್ ಸರ್ವೇರ್ನ ಕೆ ಇಗೆ ಕೊಡೋಕ್ಕೆ ಅಟೆಂಪ್ಟ್ ಮಾಡಬೇಕು. ಸೊ ಅಂದರೆ ಮಾತ್ರ ಚೇಂಜಸ್ ಆಗುತ್ತೆ, ಇಲ್ಲ ಅಂದರೆ ಕೆ ಪಿ ಎಸ್ ಸಿ ಅವರೇ ಕಂಡಕ್ಟ್ ಮಾಡ್ತಾರೆ. ಪಿ ಸಿ ನೋಡಿ ಆಲ್ಮೋಸ್ಟ್ ಎಂಡ್ ಎಲ್ಲಿದೆ, ನೋಟಿಫಿಕೇಷನ್ ಆಗೋ ಹಂತದಲ್ಲಿದೆ. ನೀವು ಆಲ್ಮೋಸ್ಟ್ ಇನ್ನೊಂದು 10 ಡೇಸ್ ಅಂತ ಅನ್ಕೋಬೋದು ನೋಟಿಫಿಕೇಷನ್ ಆಗೋ ಚಾನ್ಸ್ ಇದೆ. ಯಾರೆಲ್ಲ ಸ್ಟಡಿ ಮಾಡ್ತಿದ್ರಲ್ಲ ಕಂಟಿನ್ಯೂ ಸ್ಟಡಿ ಮಾಡಿ. ನೋಡಿ ಈ ಪ್ಯಾರಾಗ್ರಾಫ್ ಏನು ಕೊಟ್ಟಿದ್ದಾರಲ್ಲ ನೀವು ನೋಡ್ಕೋಬೋದು, ಓಕೆನಾ. ಇದನ್ನು ನೋಡ್ಕೊಂಡ್ರೆ ಗೊತ್ತಾಗುತ್ತೆ. ಈ PDF ಇದೆ, ಆಲ್ರೆಡಿ ಅಪ್ಲೈ ಮಾಡಿದವರು ಮತ್ತೆ ಅಪ್ಲೈ ಮಾಡೋ ನೆಸೆಸಿಟಿ ಇಲ್ಲ. ಇನ್ ಕೇಸ್ ಯಾವುದೇ ರೀಸನ್ನಿಂದ ಮಿಸ್ ಆಗಿದರೆ ನೀವು ಅಪ್ಲೈ ಮಾಡ್ಕೋಬೋದು. ಪೇಮೆಂಟ್ ನೋಡಿ 750 ಇರುತ್ತೆ. GM 2A 2B 3A 3B ಅವರಿಗೆ, 500 ನೋಡಿ SC ST ದವರಿಗೆ ಮತ್ತು ಕ್ಯಾಟಗರಿ 1 ಅವರಿಗೆ ಇರುತ್ತೆ. ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ಇರುತ್ತೆ. ಒಂದು ಸಲ ಪೇಮೆಂಟ್ ಮಾಡಿದ್ರೆ ಮುಗೀತು, ವಾಪಸ್ ರೀಪೇಮೆಂಟ್ ಮಾಡಲ್ಲ. ನೋಡಿ ಈ ಫೀಲ್ಡ್ಗೆ, ಕಾಂಪಿಟೇಟಿವ್ ಫೀಲ್ಡ್ಗೆ ಯಾರೆಲ್ಲ ಹೊಸದಾಗಿ ಬಂದಿದ್ದಾರಲ್ಲ ಅವರಿಗೆ ಗೊತ್ತಾಗಲಿ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ಆಲ್ರೆಡಿ ನೋಡಿ 2-3 ವರ್ಷದಿಂದ ಸ್ಟಡಿ ಮಾಡ್ತಿರೋರಿಗೆ ಇದು ಬೇಸಿಕ್ ಎಲ್ಲ ಪೇಮೆಂಟ್ದು ಮತ್ತು ಇದು ಎಕ್ಸಾಮ್ ಯಾವ ರೀತಿ ಇರುತ್ತೆ, ಕಂಡಕ್ಟ್ ಮಾಡೋದು ಎಲ್ಲ ಗೊತ್ತಿರುತ್ತೆ. OMR ಆಫ್ಲೈನ್ ಇರುತ್ತೆ. ಸೊ ಹೊಸದಾಗಿ ಯಾರು ಬಂದಿರ್ತಾರಲ್ಲ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ.
ಇದೊಂದು ನೋಡಿ ಓದು ಯಾವಾಗ ರೀನೋಟಿಫಿಕೇಷನ್ ಆಗುತ್ತೆ ಅಂತೇಳಿ ತುಂಬ ಜನ ಕೇಳ್ತಿದ್ರಿ. ಇವಾಗ ಫೈನಲಿ ರೀನೋಟಿಫಿಕೇಷನ್ ಮಾಡಿದ್ದಾರೆ. ಇವಾಗ ಹೊಸದಾಗಿ ಇನ್ನೊಂದು 2-3 ನೋಟಿಫಿಕೇಷನು ಕೆ ಇ ಕಡೆಯಿಂದಿದೆ. ಮತ್ತು ನೋಡಿ ಕೆಲವೊಂದು ನಿಗಮ ಮಂಡಳಿಯಲ್ಲಿ SDA ಆಗುತ್ತೆ ಅಂತ ಹೇಳ್ತಿದ್ದಾರೆ ಕೆ ಇ ಕಡೆಯಿಂದ. ಸೊ ಇದನ್ನು ಮಾಡ್ಬೋದು. ಇವಾಗ ಮೇನ್ಲಿ ಏನು 3 ಹೇಳಿದ್ದೀನಲ್ಲ ಅವು ನೋಟಿಫಿಕೇಷನ್ 100% ಆಗುತ್ತೆ ಕೆ ಇ ಕಡೆಯಿಂದ. ನೋಡಿ ಮ್ಯಾಕ್ಸಿಮಮ್ 2 ಮಂತ್ಸ್ ಅಂತ ಹೇಳಿದ್ದೀನಿ, ಇಲ್ಲ ಅಂದರೆ 3 ಮಂತ್ಸು, ಇಷ್ಟೇ ನಿಮಗೆ ಟೈಮ್ ಸಿಗೋದು. ಯಾರೆಲ್ಲ ಓದ್ತಿದ್ರಲ್ಲ ಕಂಟಿನ್ಯೂ ಸ್ಟಡಿ ಮಾಡಿ, ತುಂಬ ರಿವಿಷನ್ ಮಾಡಿ. ರಿವಿಷನ್ ಎಷ್ಟು ಮಾಡ್ತಿರಲ್ಲ ಅದು ತುಂಬ ಇಂಪಾರ್ಟೆಂಟು. 2-3 ತಿಂಗಳಲ್ಲಿ ಎಲ್ಲ ಸಿಲೆಬಸ್ನ ರಿವಿಷನ್ ಮಾಡಿ. ಕರೆಂಟ್ ಅಫೇರ್ಸು, ಮೆಂಟಲ್ ಎಬಿಲಿಟಿ, ಸೈನ್ಸು, ಹಿಸ್ಟ್ರಿ ಇವು 4 ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಮಿನಿಮಮ್ ಅಂದರೂ 60 ಮಾರ್ಕ್ಸ್ನ ತೆಗಿಬೋದು. ಸೊ ಇದು ಕೆ ಇ ಕಂಡಕ್ಟ್ ಮಾಡೋ ಎಕ್ಸಾಮ್ಸಲ್ಲಿ. ನೀವೆಲ್ಲ ಮುಂಚೆ ಎಲ್ಲ ಎಕ್ಸಾಮ್ಗಳನ್ನು ನೋಡಿ, VO, SD, FD, PSI ಎಲ್ಲ ನೋಡಿ. ಕರೆಂಟ್ ಅಫೇರ್ಸು, ಮೆಂಟಲ್ ಎಬಿಲಿಟಿ, ಸೈನ್ಸು, ಹಿಸ್ಟ್ರಿ ಇವು 4 ಮೇಲೆ ಜಾಸ್ತಿ ಫೋಕಸ್ ಮಾಡಿ ತೆಗೆದಿದ್ದಾರೆ ಕ್ವಶನ್ನು. 60 ಕ್ವಶನ್ ಮಿನಿಮಮ್ ಬರುತ್ತೆ. ಸೊ ಇವು ಬೇರೆದೆಲ್ಲ ಏನಿದೆಯಲ್ಲ ಜಿಯೋಗ್ರಫಿ, ಪಾಲಿಟಿ, ಸೊ ಎಕಾನಮಿ, ಸೊ ಇವಕ್ಕೆಲ್ಲ ಸ್ವಲ್ಪ ಕಡಿಮೆ ನೀವು ಟೈಮ್ ಕೊಟ್ಟರು ನಡೆಯುತ್ತೆ. ಕರೆಂಟ್ ಅಫೇರ್ಸು, ಮೆಂಟಲ್ ಎಬಿಲಿಟಿಗೆ ಜಾಸ್ತಿ ಫೋಕಸ್ ಮಾಡಿ. 40 ಕ್ವಶನ್ ಬರುತ್ತೆ ನೋಡಿ. ಕರೆಂಟ್ ಅಫೇರ್ಸು, ಮೆಂಟಲ್ ಎಬಿಲಿಟಿ ಎರಡೇ. ಇನ್ನೊಂದು ಏನಂದರೆ ನೋಡಿ, ಕರೆಂಟ್ ಅಫೇರ್ಸು, ಮೆಂಟಲ್ ಎಬಿಲಿಟಿ ಜಾಸ್ತಿ ಯಾರು ಕ್ವಶನ್ನ ಅಟೆಂಡ್ ಮಾಡಿ ಕರೆಕ್ಟ್ ಮಾಡ್ತಾರಲ್ಲ ಅವರೇ ಟಾಪಲ್ಲಿ ಬರೋದು. ಯಾಕಂದರೆ ಪಾಲಿಟಿ, ಹಿಸ್ಟ್ರಿ ಎಲ್ಲರೂ ಓದ್ಕೊಂಡಿರ್ತಾರೆ, ಜಿಯೋಗ್ರಫಿ. ಬಟ್ ಕರೆಂಟ್ ಅಫೇರ್ಸು, ಮೆಂಟಲ್ ಎಬಿಲಿಟಿ ತುಂಬ ಜನ ಅಲ್ಲೇ ಬಿದ್ದೋಗೋದು. ಸೊ ಅದ್ರ ಮೇಲೆ ಫೋಕಸ್ ಮಾಡಿ ಸ್ಟಡಿ ಮಾಡಿ. ಓದು ಲಾಸ್ಟ್ 20th ಇದೆ ನೋಡಿ, ಜೂನ್ 20th. ಯಾರು ಅಪ್ಲೈ ಮಾಡಿಲ್ಲಲ್ಲ ಅಪ್ಲೈ ಮಾಡ್ಕೊಳ್ಳಿ. ನೋಡಿ ಇದೇ ಥರ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಅಪ್ಡೇಟ್ ಮಾಡ್ತಿರ್ತೀನಿ. ನಿಮ್ದು ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ನ ಮಾಡಿ. ನಿಮ್ಮ ಸ್ಟಡಿ ಏನಿದೆಯಲ್ಲ ಅದನ್ನು ಕಂಟಿನ್ಯೂ ಮಾಡಿ. ಓಕೆನಾ? ನೆಕ್ಸ್ಟ್ ವಿಡಿಯೋಸಲ್ಲಿ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್.